ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹಸ್ಬೆಂಡ್ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಟೂರ್ ಹೊರಟಿದ್ದಾರೆ. ತಮಿಳ್ನಾಡು ಸೈಡು, ಚೆನ್ನೈ ಆ ಸೈಡ್ ಹೋಗ್ತಿದ್ದಾರೆ. ನಾನು ಹೋಗಬೇಕಿತ್ತು. ನಮ್ಮದು ಸಂಘ ಇದೆ. ಆ ಸಂಘದ ಕಡೆಯಿಂದ ಅಮ್ಮ, ಅತ್ತೆ, ಸೊಸೆ ನಾವಿಬ್ಬರು ಸೇರ್ಕೊಂಡಿದ್ದೀವಿ. ನನ್ನ ಬದಲಿಗೆ ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಸಂಘದ ಕಡೆಯಿಂದ 20ರಿಂದ 22 ಜನ ಹೊರಟಿದ್ರು. ಎಲ್ಲ ಫುಲ್ಲು ಗಂಡ ಹೆಂಡ್ತಿ ಹೊರಟಿದ್ರು. ಫ್ಯಾಮಿಲಿಲಿ ಅವ್ರು ಎಕ್ಸ್ಟ್ರಾ ಖರ್ಚು ಅವ್ರದ್ದಿತ್ತು. ಸಂಘದ ಕಡೆಯಿಂದ ಮಾತ್ರ ಅವರೊಂದು ಇಬ್ಬರೇ ಹೊರಡಕ್ಕಿದ್ದಿದ್ದು. ನಮ್ಮ ಮನೇಲಿ ನಾವು ಮಕ್ಕಳು ಚಿಕ್ಕದಾಗಿರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಮನೇಲಿ ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರೇ ಹೋದರು. ಫುಲ್ಲು ಲಗೇಜು ಹಿಂದೆ ಇಡೋಕ್ಕಾಗಲಿಲ್ಲ. ಹಾಗಾಗಿ ಮುಂದೆ ಕೇಟ್ ಇದ್ರದ್ದು ಇಟ್ಕೊಳ್ಳೋಣ ಅಂತೇಳಿ ಅಕ್ಕಿ ಅದು ಇದು ಎಲ್ಲ ಹಾಕ್ಕೊಂಡಿದ್ರು. ಹಾಗೆ ಸೀಟಲ್ಲೇ ಅಡಿಲ್ ಕೆಳಗಡೆ ಇಟ್ಕೋಬೋದು ಅಂತೇಳಿ ಅಮ್ಮಂಗೆ ಲಗೇಜ್ ಕೊಟ್ಟು ಕಳಿಸ್ತಿದ್ವಿ. ಹೆಂಗಸರಾದರೆ ಒಂದು ಕಿಟ್ಟು, ಅದೊಂದು ಸಣ್ಣ ಬ್ಯಾಗು ಅಂತ ಇಟ್ಕೊತೀವಿ. ಗಂಡಸ್ರು ಹಾಕೇನಿಲ್ಲ, ಅವ್ರಿಗೆ ಚಿಕ್ಕ ಚಿಕ್ಕ ಬಟ್ಟೆ ಇರ್ತವೆ. ಅವರೊಂದು ಮಾಮೂಲಿ ಸ್ಕೂಲ್ ಬ್ಯಾಗ್ ಥರ ಆ ಬ್ಯಾಗ್ ಹಾಕೊತಾರೆ. ನಮ್ಮ ಹಸ್ಬೆಂಡ್ದು ಹಾಗೆ ಒಂದು ಸ್ಕೂಲ್ ಬ್ಯಾಗಿಗೆ ಎಲ್ಲನೂ ಹಾಕಿದ್ವಿ. ಹಾಕೊಂಡು ರೆಡಿಯಾಗಿ ಅಲ್ಲೇ ತಗೊಳ್ಳಿ ಹೊರಟು ಹೋಗೋ ಖುಷಿಲಿ ಒಂದು ಬಾಯಿ ಕೂಡ ಮಾಡಲಿಲ್ಲ ಅವರು. ಮಗಳು ಕೂಡ ಅಷ್ಟೊತ್ತಿಗೆ 3 ಗಂಟೆ ರಾತ್ರಿಗೆ ಎದ್ದಿದ್ಲು. ಅವರಪ್ಪ ಹೋಗ್ತೈತೆ ಅಂತ ಬಾಯಪ್ಪ ಅಂತ ಹೇಳೋಕ್ಕೆ. ನನ್ನ ಮಗ ಅಂತೂ ಅವ್ನಿಗೆ ಗೊತ್ತೇ ಇಲ್ಲ ಅವರಪ್ಪ ಎಷ್ಟೊತ್ತಿಗೆ ಹೋದರು ಅಂತ. ಕೆಲ್ಸಕ್ಕೆ ಹೋಗೈತೇನೋ ಅಂತ ಇದ್ದ ಬೆಳಗ್ಗೆ ಎದ್ದು. ಅವ್ರು ಹೋದ್ರು ಅಂಥೇಳಿ ನಮಗೂ ನೆಕ್ಸ್ಟ್ ನಿದ್ದೆ ಬರಲಿಲ್ಲ. ಬೇಗ ಬೇಗ ಹಲ್ಲು ಉಜ್ಕೊಂಡು ಮುಖ ತೊಳ್ಕೊಂಡು ನೋಡಿ. ನಮ್ಮ ಮನೆ ಚಿಕ್ಕ ಮನೆ ನೋಡಿ, ಆಡ್ಕೋಬೇಡಿ. ಹಳ್ಳಿ ಸೈಡೆಲ್ಲ ಹೀಗೆ ಅಲ್ವಾ. ನಮ್ಮ ಇರೋಂಥ ಗೋಮಾತೆಗಳು, ಅವಕ್ಕೆಲ್ಲ ನಾವು ಯಾವುದೇ ತರಹ ಪೀಡ್ಸು, ಅದು ಹಿಂಡಿ ಆ ಥರದ್ದು ಏನು ಹಾಕಲ್ಲ. ಏನು ಭತ್ತದಲ್ಲಿ ಹೊಟ್ಟು ಬರುತ್ತೋ ಆ ಹೊಟ್ಟನ್ನೇ ಹಾಕೋದು. ಕಲ್ಗುಚ್ಚು ಮನೇಲಿ ಏನು ಕಲ್ಗುಚ್ಚಿರುತ್ತೆ. ಮಜ್ಜಿಗೆ ಅಂತೂ 2 ಗಂಟೆ ಇದ್ದೇ ಇರುತ್ತೆ. ಅದನ್ನು ಬಕೆಟ್ 3 ಬಕೆಟ್ 3 ಹಸುಗಳಿದೆ. 3 ಹಸುಗಳಿಗೂ ಕೂಡ ಹಾಕಿ ಕೊಟ್ಬಿಡೋದು. ಹೊಟ್ಟು ಮಾತ್ರ ಇರುತ್ತೆ, ಹೊಟ್ಟನ್ನೇ ಹಾಕಿ ಕೊಡೋದು. ನಾವು ಯಾವುದೇ ಥರ ಪೀಡ್ಸು ಇದೆಲ್ಲ ಕೊಡಲ್ಲ. ನೋಡಿ, 2 ಕರುಗಳು, ಅದು ಆಚೆ ಕಡೆ ಒಂದು ಕರು 3 ಕರು 3 ಹಸ, ಒಟ್ಟು 6 ಇದ್ದಾವೆ. ಇನ್ನು ಅವುಗಳಿಗೆ ಕೊಟ್ಬಿಟ್ಟು ನೆಕ್ಸ್ಟು ನಮ್ಮನೆ ಹಲಸಿನ ಮರ ಇದೆ 2. ಹಲಸಿನ ಮರದ ತರಗೆಲ್ಲ ಉದ್ರಿರುತ್ತೆ. ಅದು ನೀಟಾಗೆಲ್ಲ ಕಸ ಗುಡಿಸ್ಕೊಂಡು ಆಚೆ ಕಡೆ ಈ ಮಜ್ಜಿಗೆ ಕಡಿಯೋಕ್ಕೆ ಬಿಸಿನೀರು ಬೇಕೇ ಬೇಕು. ಹಾಗಾಗಿ ನೀರಲ್ಲೇ ಬೆಂಕಿ ಹಾಕ್ತೆ. ನೋಡಿ, ನೀರಲ್ಲೇ ಫುಲ್ ಎಲ್ಲ ಬೆಂಕಿ ಬೆಂದು ಯಾವ ಕಲರ್ ಆಗೋಗಿದೆ ಅಂತ.
ಅದಾದಮೇಲೆ ಬೆಂಕಿ ಹಾಕ್ಬಿಟ್ಟು ನೀರು ಕಾಯಲಿ ಅಂತೇಳಿ ಇನ್ನು ಒಲೆ ಡೈಲಿ ರೊಟ್ಟಿ ಮಾಡೋದ್ರಿಂದ ನಮ್ಮನೇಲಿ ಒಲೆಯಲ್ಲಿ ಬೂದಿ ಎಲ್ಲ ಎತ್ತಿ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಸ ಗುಡಿಸ್ಕೊಂಬರೋಣ ಅಂಥೇಳಿ ಬೂದಿ ಎತ್ಕೊಂಡು ಕಸ ಗುಡಿಸೋಣ ಅಂತ ಕಸ ಗುಡಿಸ್ತಾ ಇದ್ದೆ. ನಾವೆದ್ರೆ ಇನ್ನು ಬೆಕ್ಕುಗಳು ಸುಮ್ಮನೆ ಇರ್ತವ, ಅವು ಎದ್ದು ಆಟ ಆಡ್ತಾಯಿದ್ದೋ. ಕಸ ಎಲ್ಲ ಗುಡಿಸಾಯ್ತು. ಬಿಸಿನೀರು ಬೇಕೇ ಬೇಕು, ಯಾಕೋ ಇನ್ನೂ ಕಾದಿದ್ದಿಲ್ಲ. ಹಾಗೆ ಗ್ಯಾಸಲ್ಲಿ ಒಂದು ಸಣ್ಣ ತಪ್ಪಲಲ್ಲಿ ನೀರು ಕಾಯಿಸ್ಕೊಂಡು ನೀಟಾಗೆಲ್ಲ ತೊಳ್ಕೊಂಡು ನೆಕ್ಸ್ಟ್ ಮುಚ್ಚಿಗೆ ಕಟ್ತಾ ಇದ್ದೀನಿ. ನಾವು ಡೈರಿಗೆ ಯಾವುದೇ ಥರ ಹಾಲು ಹಾಕಲ್ಲ, ಯಾಕಂತಂದರೆ ನಾವು ಬೆಣ್ಣೆ ಮಾಡ್ತೀವಿ. ಬೆಣ್ಣೆನೇ ಇಲ್ಲಿ ತುಂಬ ಜನ ಕೇಳ್ತಾರೆ. ಅದು ಅಲ್ಲದೆ ನಮ್ಮದು ಸಿಂಧಿ ಹಸಗಳಲ್ವಲ್ಲ, ನಾಡು ಹಸಗಳಾಗಿರೋದ್ರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ನಮಗೆ. ಹಾಗಾಗಿ ಬೆಣ್ಣೆನೇ ಕೊಟ್ಬಿಡ್ತೀವಿ. ಹಾಗೆ ಕಸ ಗುಡಿಸಿದ್ದೆ, ಬಾಗಿಲಿಗೆಲ್ಲ ನೀರು ಹಾಕಿರಲಿಲ್ಲ. ಹಾಗಾಗಿ ಬಾಗಿಲಿಗೆ ನೀರು ಹಾಕಿ ಹೂ ಮುಡ್ಸೋಣ ಅಂಥೇಳಿ ಹೂ ಕುಯ್ಕೋತಾ ಇದ್ದೆ. ಅಷ್ಟರೊಳಗಡೆ ಬೆಳಕಾಗೆ ಹೋಗ್ಬಿಟ್ಟಿತ್ತು. ನನ್ನ ಮಗ ಸ್ಕೂಲಿಗೆ ಹೋಗೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ಅಡುಗೆನೇ ಆಗೋಗ್ಬಿಟ್ಟಿರೋದು. ಯಾಕಂದರೆ ಅವನಿಗೆ 7:30 8 ಗಂಟೆ ಅಷ್ಟರೊಳಗೆಲ್ಲ ತಿಂಡಿ ಆಗಬೇಕಾಗಿತ್ತು. ಬೇಸಿಗೆ ಅಲ್ವಾ, ಮನೆಯಲ್ಲೇ ಇರೋದ್ರಿಂದ ತಿಂಡಿ ಒಂದು 8:30 ಮೇಲೆ ಮಾಡಿಕೊಂಡ್ರು ಪರವಾಗಿಲ್ಲ ಅಂಥೇಳಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಹಾಗೆ ಕಾಫಿ ಇಡೋಣ, ಮಾವ ಕೊಟ್ಟಿಗೆ ಎಲ್ಲ ಹಾಕ್ತಾಯಿದ್ರು. ಕಾಫಿ ಇಟ್ಕೊಡೋಣ ಅಂಥೇಳಿ ಕಾಫಿ ಇಡೋಕ್ಕೆ ಬಂದರೆ ನಮ್ಮನೆ ಕೊತ್ತಿಗಳಂತೂ ನನಗೆ ಫಸ್ಟ್ ಬೇಕು ಅನ್ನೋರಂಗೆ ನನಗೆ ಫಸ್ಟ್ ಅಂತಾಯಿದ್ರು. ಪಾಪ ಹೋಗಲಿ, ಅವಿನ್ನೇನು ಮಾಡ್ತವೆ ಅಂಥೇಳಿ ಅವಕ್ಕೂ ಅನ್ನ ಹಾಕಿದೆ. ಮತ್ತು ಯಾಕೋ ಹಾಲು ಕಮ್ಮಿ ಹಾಕಿದೆಯಾ ಅಂತೇಳಿ ಮತ್ತೆ ನೋಡ್ತಾವೆ. ಹೋಗ್ಲಿ ಪಾಪ ಅಂತ ಇನ್ನೊಂದು ಸ್ವಲ್ಪ ಹಾಲು ಹಾಕಿದೆ. ತಿಂಡಿ ಮಾಡೋಣ ಅಂಥೇಳಿ ಮತ್ತು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ದೆ. ಇದು ಮನೆಯಲ್ಲೇ ಬೆಳೆದಿರುವಂತಹ ಬೆಂಡೆಕಾಯಿ ನಮ್ಮನೆ ಹೊಲದಲ್ಲಿ. ನೋಡ್ತಿದ್ರೆ ನಮ್ಮನೆ ಕೊತ್ತಿ ಒಂದು ತಗೋಗಿ ಆಟ ಆಡ್ತೈತೆ. ಹಾಗೆ ನಮ್ಮ ಹಸ್ಬೆಂಡ್ಗೆ ಎಲ್ಲಿದ್ದೀರಾ, ತಿಂಡಿ ಆಯಿತಾ ಅಂತೇಳಿ ಫೋನ್ ಮಾಡಿದ್ರೆ ನಾವು ನಂಜನಗೂಡಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ದೀನಿ ನೋಡು ಅಂತ ಹೇಳಿದ್ರು. ಆಯಿತು ನೋಡ್ತೀನಿ ಅಂತೇಳಿ ನೋಡಿದ್ರೆ ನೋಡಿ ನಂಜನಗೂಡಲ್ಲಿದ್ದರಂತೆ. ಸಿನಿಮಾ ಬೆಂಡೆಕಾಯಿ ತೋಟದಲ್ಲಿದೆ. ಹೆಂಗೆ ಚಿನ್ನಮ್ಮ, ಹೆಂಗೆ ಮಗಳು? ಏನವ ಚೊಲ್ಲೋಯ್ತಾ? ಹೋಗ್ಲಿ ಬಿಡು ಮಗ್ಳ. ಮಾತಾಡೋ ತೊದ್ಲು ನುಡಿಗಳೇ ಚಂದ. ಚೊಂಚದಲ್ಲಿ ಕುಡಿದ್ರೆ ಫಸ್ಟ್ ಬ್ರೆಡ್ ತಿನ್ಕ. ಮಾತಾಡೋ ಮಾತುಗಳೇ ಚಂದ. ಆಡಳು ಬುಂಗಡಿ ಚೆಲ್ಲೋಲಿ ಬಿಡು ಬಂಗಾರ, ಬಿಡು ಬಾಡ. ನನಗೆ ನೀನೆ ತಿನ್ನು ಮಗಳ. ಜಡ ಬಂದವ ಮಗಳೇ, ಚಿನ್ನಮ್ಮ ಜ್ವರ ಬಂದವ ನಿಂಗೆ ಬಾಲ. ನನಗೆ ನೀನು ತಿನ್ನು, ನಂಗೆ ಬಾಲ ಬೇಡ ಮಗಳೇ, ಚೂರು ಬೇಡ. ಜ್ವರ ಬಂದವ, ಸಿರಪ್ ಕುಡ್ದ? ಸೋಪು ಚಮಚ ಎಲ್ಲ?
ಅಯ್ಯೋ ಕುಮ್ಮು. ಅಪ್ಪ ಎಲ್ಲವ? ಅಪ್ಪ ಪಿ ಹೋಗೈತಾ? ಅಜ್ಜಿ ಹಾಂ, ಅಜ್ಜಿ ಕೆಲ್ಸಕ್ಕೆ ಹೋಗಿಲ್ಲ ಮಗಳೇ. ಅಜ್ಜಿನೂ ಪಿ ಹೋಗೈತೆ. ಹಾಂ, ಅವಳು ಅಜ್ಜಿ ಹೋಗಿದ್ದು ಸರಿಯಾಗಿ ನೋಡಲಿಲ್ಲ, ಅವರಪ್ಪ ಹೋಗಿದ್ದು ನೋಡಲಿಲ್ಲಲ್ಲ, ಹಾಗಾಗಿ ಅಪ್ಪ ಪಿ ಅಜ್ಜಿ ಕೆಲ್ಸಕ್ಕೆ ಹೋಗೈತೆ ಅಂದ್ಕೊಂಡವಳೆ. ಹಾಗೆ ಮಗಳಿಗೆ ಹುಷಾರಿಲ್ವಲ್ಲ, ಒದ್ದೆ ಬಟ್ಟೆ ಮಾಡಿ ಕ್ಲೀನಾಗಿ ಒರೆಸಿ ಬೇರೆ ಬಟ್ಟೆ ಹಾಕಿದೆ. ಹಾಗೆ ರೊಟ್ಟಿ ಗಿಟ್ಟಿ ಎಲ್ಲ ಸುಟ್ಟಾದ್ಮೇಲೆ ಅದೇ ಒಲೆ ಮೇಲೆ ಅನ್ನ ಮಧ್ಯಾಹ್ನಕ್ಕೆ ಅನ್ನ ಮಾಡಿಡೋಣ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ತಪ್ಪಲೆ ಇಟ್ಬಿಟ್ಟು ಅನ್ನಕ್ಕೆ ನೀರಿಟ್ಟೆ. ಅನ್ನ ಅಷ್ಟರೊಳಗಡೆ ಬೆಂದಮೇಲೆ ನೋಡಿ, ಬೆಂದಮೇಲೆ ಈ ಥರ ಬಸ್ಬಿಟ್ಟಿದ್ರೆ ಅದ್ರ ಪಾಡಗದು ನೀರೆಲ್ಲ ಇಳ್ಕೊಳ್ಳುತ್ತೆ. ಮತ್ತು ಸಂಜೆ ಆದಮೇಲೆ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದಾಗ ಇಶಾ ಫೌಂಡೇಶನಲ್ಲಿ ಇದ್ದೀವಿ ಅಂತ ಹೇಳಿದ್ರು. ನೋಡಿ, ಇವರೆಲ್ಲ ಬಾಯ್ಸ್ ಹೋಗಿರೋದು, ಅವರೆಲ್ಲ ಗರ್ಲ್ಸು. ಒಂದು 10 ಜನ 20 ಜನ ಮಕ್ಳುಗಳೊಂದೇ ಒಬ್ಬ ಇಬ್ಬರು ಇದ್ದಾರೆ, 22 ಜನ ಇದ್ದಾರೆ. ಹಾಗೆ ಸಂಜೆ ಆಗೋವರೆಗೂ ಇರ್ತೀವಿ. ನೈಟು ಲೈಟಿಂಗ್ಸ್ ಎಲ್ಲ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಹೋಗ್ತೀವಿ ಅಂದರು. ನೋಡಿ ಹೇಗಿದೆ ಲೈಟಿಂಗ್ಸ್ ಎಲ್ಲ ಅಂತೇಳಿ. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. ಅಷ್ಟೇ ಗಾಯ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.